ಮಾನವತಾವಾದಿ ಮತ್ತು ಭಾರತ ದೇಶದ ಘನತೆ ಗೌರವವನ್ನು ಜಗತ್ತಿನಲ್ಲಿ ಎತ್ತಿ ತೋರಿಸಿದಂತಹ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಈ ಒಂದು ಸ್ವರ್ಣ ಸಂಚಿಕೆ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಸಂತೋಷ್ ಅವರೇ, ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರೇ, ಮೇಲ್ಮನೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರೇ, ವಿಧಾನ ಪರಿಷತ್ನ ನಮ್ಮ ನಾಯಕರಾದಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ತೇಜಸ್ವಿನಿ ಅನಂತಕುಮಾರ್ ಅವರೇ, ಈ ಒಂದು ಕಾರ್ಯಕ್ರಮದ ರಾಜ್ಯದ ಸಂಚಾಲಕರಾದಂಥ ಶಿವಸ್ವಾಮಿ ಅವರೇ ಮತ್ತು ಸೇರಿದಂಥ ನನ್ನೆಲ್ಲ ಶ್ರೇಯ ತಾಯಂದಿರೇ, ಆತ್ಮೀಯ ಅಣ್ಣತಮ್ಮಂದಿರೇ, ಮಾತಾಡಿದರು. ಪ್ರಾಯಶಃ ಅಟಲ್ಜಿಯವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಮೈ ನಡ್ಕೊಂಡಾಗ ಒಬ್ಬ ಅದ್ಭುತವಾದಂಥ ವ್ಯಕ್ತಿ. ಅವರ ಬಗ್ಗೆ ಹೇಳಿ ಕೇಳಿ ತಿಳ್ಕೊಳ್ಳುವುದರ ಜೊತೆ ಅವರ ಜೊತೆ ಸ್ವಲ್ಪ ದಿನಗಳ ಕಾಲ ನಾವು ಕೂಡ ಅವರ ಜೊತೆಯಲ್ಲಿದ್ದ ಕಾರಣ ಸ್ವಲ್ಪ ವಿಚಾರಗಳನ್ನು ತಿಳಿಸದಂತೆ ಹೇಳಲಿಕ್ಕೆ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಪ್ರಾಯಶಃ ಭಾರತದ ಆ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಹೊಸ ಭಾಷ್ಯವನ್ನು ಬರೆದವರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ. ನಾವೆಲ್ಲ ಜಗತ್ತಿನ ಎಲ್ಲ ಜನ ತಿಳ್ಕೊಂಡಿದ್ದೀವಿ. ಮನುಕುಲದ ಎಲ್ಲ ವಿಚಾರಗಳಿಗೆ, ಮಾನವ ಆ ಸಮುದಾಯದ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಬಂದಂತಹ ಒಂದು ಅದ್ಭುತವಾದಂತಹ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಲೋಕಾರ್ಪಣೆ ಮಾಡಿದ ಅಂತ ಹೇಳಿ ನಾವು ಕೇಳಿದ್ದೇವೆ. ಪ್ರಾಯಶಃ ಭಗವದ್ಗೀತೆಯಲ್ಲಿ ಮನುಕುಲದ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ವಿಚಾರಗಳಿಗೆ ಉತ್ತರ ಕೊಡುವಂತ ಒಂದು ಅದ್ಭುತವಾದಂತಹ ಒಂದು ದೊಡ್ಡ ಆ ಸಂದೇಶ ಇದೆ ಅಂತ ನಾವೆಲ್ಲ ಭಾವಿಸ್ತೀವಿ. ಪ್ರಾಯಶಃ ನನ್ನ ಅನಿಸಿಕೆ ಪ್ರಕಾರ ಇದೇ ರೀತಿಯಾಗಿ ಪ್ರಜಾತಂತ್ರ ವ್ಯವಸ್ಥೆಯ ರಾಜಕಾರಣದ ಎಲ್ಲ ರಾಜಕೀಯ ಪ್ರಶ್ನೆಗಳಿಗೆ ಸನ್ಮಾನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆಯೇ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡುವಂತಹ ಒಂದು ಅದ್ಭುತ ಗ್ರಂಥ ಜಗತ್ತಿನಲ್ಲಿ ಅಂತ ನಾನು ಭಾವಿಸ್ತೇನೆ. ಎಲ್ಲದಕ್ಕೂ ಉತ್ತರ ಇದೆ. ಯಾವುದಕ್ಕೂ ಉತ್ತರ ಎಲ್ಲ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದ್ರೆ ಭಾರಿ ಸಮಯಗಳು ತಗೊಳ್ತೇವೆ. ನಾವು ನೋಡಿದ್ದೇವೆ ನಮ್ಮ ದೇಶದಲ್ಲಿ ರಾಜಕಾರಣ ಹೇಗೆ ಪ್ರಾರಂಭ ಆಯಿತು, ಆ ರಾಜಕಾರಣ ಯಾರ ಹೆಸರಿನಲ್ಲಿ ಹೇಗೆಲ್ಲ ನಡೆದುಬಿಟ್ಟು ರಾಜಕೀಯ ವ್ಯವಸ್ಥೆಗಳು ಯಾವ ಗೊಂದಲಕ್ಕೆ ಬರುವಂತಹ ಹಂತಗಳನ್ನು ನಾವು ತಲುಪಿದ್ದೇವೆ ಅಂತ ನಾವು ನೋಡಿದ್ದೇವೆ. 9 ವರ್ಷಗಳಲ್ಲಿ 4 ಲೋಕಸಭಾ ಚುನಾವಣೆಯನ್ನು ಕಂಡದ್ದು ಭಾರತ. ಪ್ರಾಯಶಃ ಜಗತ್ತಿನಲ್ಲಿ ಇತಿಹಾಸ ಇರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ದುರಾಡಳಿತದ ಆ ಒಂದು ತುದಿಗೆ ಭಾರತ ದೇಶವನ್ನ ತಗೊಂಡೋಗಿ ಏನು ಸಂವಿಧಾನ ಅಂತ ಹೇಳಿ ತಿರುಗಾಡ್ತಾ ಬಂದವರೇ ಸಂವಿಧಾನದ ಪೂರ್ತಿ ಅಪಚಾರಗಳನ್ನು ಮಾಡಿ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಸುಮಾರು 70ರ ದಶಕದಲ್ಲಿ ಒಂದು ಹಂತದ ಆ ರಾಜಕೀಯ ವಿದ್ಯಮಾನಗಳಿಗೆ ಕ್ರಾಂತಿನೇ ಆಗಬಹುದು ಅಂತ ಹೇಳಿ ದೇಶದ ಎಲ್ಲ ವ್ಯಕ್ತಿಗಳ, ಎಲ್ಲ ದೇಶದ ಪ್ರಜೆಗಳ ಮನಸ್ಸಿನಲ್ಲಿತ್ತು. ಆದರೆ ಯಾವಾಗ ತುರ್ತು ಪರಿಸ್ಥಿತಿಯ ನಂತರ ಕೂಡ ಬಂದಂತ ದೇಶದ ಜನಾಶೀರ್ವಾದ ಪಡ್ಕೊಂಡಂತ ಆ ಒಂದು ಆಡಳಿತದ ತಂಡ ಅದಕ್ಕೂ ಕೂಡ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಆ ಕಾಲಘಟ್ಟದಲ್ಲಿ ನಡೆದಂತ ವಿದ್ಯಮಾನಗಳನ್ನು ನಾವು ಗಮನಿಸಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅಂತವರು ವಿಚಾರ ಮತ್ತು ಅಧಿಕಾರ ಅಂತ ಹೇಳುವಂತ 2 ಶಬ್ದಗಳು ಬಂದಾಗ ಆ ಅಧಿಕಾರವನ್ನ ಕಡೆಗಣಿಸಿ ಐಡಿಯಾಲಜಿಗೆ ಒತ್ತು ಕೊಟ್ಟಂತ ಅತ್ಯಂತ ದೊಡ್ಡ ರಾಜಕಾರಣಿ ಭಾರತ ದೇಶದಲ್ಲಿ ನಾವು ಯಾರನ್ನಾರು ಕಂಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಆದ್ರೆ ಯಾವಾಗ ಐಡಿಯಾಲಜಿಗಳ ಮಧ್ಯೆ ನಾವು ಒಂದು ರೀತಿಯಲ್ಲಿ ಅಧಿಕಾರ ಹಿಡ್ಕೊಳ್ಬೇಕು ಬಿಡಬೇಕು ಅಂತ ಜಿಜ್ಞಾಸೆ ಮಾಡಿದಾಗ ಬಂದಾಗ ಅದನ್ನೆಲ್ಲವನ್ನ ಬಿಟ್ಟು ಅಧಿಕಾರವನ್ನ ಬಿಟ್ಟು ನಮ್ಮ ಐಡಿಯಾಲಜಿಯನ್ನು ಪಡ್ಕೊಂಡನ್ನು ನಾವು ಕಾಣ್ತೇವೆ. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ 9 ವರ್ಷದಲ್ಲಿ 4 ಲೋಕಸಭಾ ಚುನಾವಣೆ ಬಂದ ಮೇಲೆ ದೇಶದ ಪ್ರಜೆಗಳ ಮನಸ್ಸಿನಲ್ಲಿದ್ದಂತ ಒಂದು ಗೊಂದಲ ಇನ್ನು ಮುಂದಕ್ಕೆ ಒಂದು ಸ್ಟೇಟ್ ಗವರ್ಮೆಂಟ್ ಬರ್ತದೆ ಭಾರತ ದೇಶದಲ್ಲಿ.
ಈ ರೀತಿಯ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿತ್ತು. ಆದರೆ ಆ ಪೊಲಿಟಿಕಲ್ ಇನ್ಸ್ಟಬಿಲಿಟಿ ಅಂತ ಹೇಳುವಂತ ಶಬ್ದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿ ಹೇಗೆ ರಾಜಕಾರಣದಲ್ಲಿ ಆ ಸ್ಟೆಬಿಲಿಟಿಯನ್ನು ತರಬಹುದು ಅಂತ ಹೇಳುವಂಥದ್ದು ನಾವು ಕೇಳಿದ್ದೇವೆ. ಸಮ್ಮಿಶ್ರ ಸರ್ಕಾರಗಳಿತ್ತು ಭಾರಿ ರಾಜ್ಯದಲ್ಲಿ, ಭಾರಿ ದೇಶದ ಹಲವು ಸಂದರ್ಭಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳನ್ನು ನಾವು ಕಂಡಿದ್ದೇವೆ. ಒಂದು ಪ್ರೀತಿ ವಿಶ್ವಾಸದ ರಾಜನೀತಿಯ ಮುಖಾಂತರ ಸಮ್ಮಿಶ್ರ ಸರ್ಕಾರವನ್ನು ತರುವುದರ ಮೂಲಕ ಭಾರತದಲ್ಲಿ ಮುಂದಕ್ಕೆ ಈ ರೀತಿ 9 ವರ್ಷಕ್ಕೆ 4 ಚುನಾವಣೆಗಳು ಅಂತ ಮಧ್ಯಂತರ ಚುನಾವಣೆಗಳು ಬರದ ರೀತಿಯಲ್ಲಿ ಒಂದು ಶಾಶ್ವತ ಪರಿಹಾರವನ್ನ ಕೊಟ್ಟಿದ್ರೆ ಅದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ನಾವೆಲ್ಲ ತಿಳ್ಕೊಂಡಿರ್ತದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಸುಶಾಸನ ಅಂತ ಹೇಳುವಂತ ಒಂದು ಶಬ್ದ ಇದೆ. ಸುಶಾಸನ ಅಂತ ಹೇಳುವಂತ ಶಬ್ದ ಅದರ ಮೌಲ್ಯದಲ್ಲಿ ಕಳ್ಕೊಂಡಿದ್ದು ಸುಮಾರು 4 ದಶಕದ ಕಾಂಗ್ರೆಸ್ನ ಆಡಳಿತದಲ್ಲಿ. ಯಾರು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳುವಂತದ್ದು ಅದು ಇರಲಿಲ್ಲ. ಆದ್ರೆ ಅಟಲ್ ಜಿ ಅವರು ಒಂದು ಸೂತ್ರ ಕೊಟ್ಟರು. ಸುಶಾಸನ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಯೋಜನೆಗೆ ಇರಬೇಕು ಮನುಷ್ಯನಲ್ಲಿ, ಅದನ್ನು ಒಳ್ಳೆಯ ಯೋಜನೆಯಾಗಿ ಪರಿವರ್ತನೆ ಮಾಡಬೇಕು, ಆ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು. ಯೋಜನೆ ಮತ್ತು ಅನುಷ್ಠಾನ ಈ 3 ವಿಚಾರಗಳನ್ನ ಅತ್ಯಂತ ಸುಸೂತ್ರವಾಗಿ ಯಾರು ಹ್ಯಾಂಡಲ್ ಮಾಡ್ತಾರೆ, ಯಾವ ಆಡಳಿತ ವ್ಯವಸ್ಥೆ ಹ್ಯಾಂಡಲ್ ಮಾಡ್ತದ, ಆಗ ಒಂದು ರೀತಿಯಲ್ಲಿ ಸುಶಾಸನ ಅಂತ ಹೇಳುವಂತ ಶಬ್ದಕ್ಕೆ ಅರ್ಥ ಬರ್ತದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಸುಶಾಸನದ ಅರ್ಥವನ್ನ ದೇಶಕ್ಕೆ ಜಗತ್ತಿಗೆ ತೋರಿಸಿಕೊಡುವಂತದ್ದು ಮಾಡಿ ಅಟಲ್ ಜಿಯವರು ಅವರ ಘೋಷಣೆ ಮಾಡಿದಂತಹ ಆ ಘೋಷಣೆಗೆ ಬದ್ಧರಾಗಿ ದೇಶವನ್ನು ಕಟ್ಟಿ ಬೆಳೆಸಿದ್ದನ್ನು ನಾವು ಕಂಡಿದ್ದೇವೆ. 1980ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉದಯ ಆಗುವಂತಹ ಸಂದರ್ಭದಲ್ಲಿ ಮುಂಬೈಯಲ್ಲಿ ನಡೆದಂತ ಆ ದೊಡ್ಡ ಸಾರ್ವಜನಿಕ ಸಮಾರಂಭದಲ್ಲಿ MC ಚಾಂಗ್ವರು ಅದರ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭ ಅವರ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಘೋಷವಾಕ್ಯ ಹೇಗಿದೆ ಇಲ್ಲಿ ಕೂಡ ಒಂದು ಘೋಷವಾಕ್ಯವನ್ನು ಮಾಡಬೇಕು ಅಂತ ಹೇಳಿ ಅದರ ಘೋಷವಾಕ್ಯ ಅನುಷ್ಠಾನ ಆಗ್ಬೇಕು, ಅನುಷ್ಠಾನ ಮಾಡುವಂತಹ ವ್ಯವಸ್ಥೆ ದೇಶದಲ್ಲಿ ಬರಬೇಕು ಅಂತ ಹೇಳುವಂತ ಕಲ್ಪನೆ ಅವರು ಹೇಳಿದ್ರು. ಇದೊಂದು ದೊಡ್ಡ ಸವಾಲು ನಮಗೆ. ಆದ ಕಾರಣ ಈ ಒಂದು ಘೋಷವಾಕ್ಯ ಅತ್ಯಂತ ಈ ದೇಶದ ಪ್ರತಿಯೊಬ್ಬನ ಮನಸ್ಸು ಮುಟ್ಟುವಂಥದ್ದು ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಸ್ವಾಭಿಮಾನಿ ಬದುಕನ್ನು ಕೊಡುವಂತದ್ದಾಗಬೇಕು ಅಂತ. ಅದಕ್ಕಾಗಿ ಹೇಳಿದ್ರು, ಸ್ವಾಭಿಮಾನಿ ಸಶಕ್ತ ಸಮೃದ್ಧ ಭಾರತದ ನಿರ್ಮಾಣ ಇದು ಭಾರತೀಯ ಜನತಾ ಪಾರ್ಟಿಯ ಗುರಿ, ಅಧಿಕಾರಕ್ಕೋಸ್ಕರ ಅಲ್ಲ. ನೀವು ಒಂದೊಂದನ್ನೇ ಆಯ್ಕೆ ಮಾಡಿ, ಸ್ವಾಭಿಮಾನಿ ಸಶಕ್ತ ಮತ್ತು ಸಮೃದ್ಧ ಭಾರತ. ಅಟಲ್ ಜಿಯವರು 6 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದಾಗ ಹೇಗೆ ನಡ್ಕೊಂಡ್ರು ಅಂತ ಹೇಳೋದನ್ನ ಎಲ್ಲವನ್ನ ಉಲ್ಲೇಖ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಅವರು ಹೇಳಿದಂತ ಮಾತು, ಅವರು ನಡೆದಂತ ನಡೆ, ಅದು ಎರಡು ಕೂಡ ಅತ್ಯಂತ ಯಶಸ್ವಿಯಾಗಿತ್ತು ಅಂತ ನಾವು ನೋಡ್ತೇವೆ. ಅವರು ಹೇಳಿದ್ರು, ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಪೈಕಿ ಭಾರತ ಇವತ್ತು ಭಿಕ್ಷಾಪಾತ್ರ ಎತ್ತಿಕೊಂಡು ಹೋಗುವಂತಹ ಒಂದು ರಾಷ್ಟ್ರವಾಗಿ ಕಾಂಗ್ರೆಸ್ ಪರಿವರ್ತನೆ ಮಾಡಿದೆ. ಇದರ ಬದಲಾಗಿ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಬೇಕು. ವಿಸ್ತೃತವಾಗಿ ನಾನು ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಪೋಖ್ರಾನ್ ಅಣುಬಾಂಬ್ ಆ ಒಂದು ಸ್ಫೋಟ ಅಲ್ಲಿ ಆ ತಯಾರಿಕಾ ವ್ಯವಸ್ಥೆಯಲ್ಲಿ ಮಾಡಿದಂತ ನಮ್ಮ ಒಂದು ಕಾರ್ಯಕ್ರಮ ಜಗತ್ತನ್ನೇ ಒಂದು ಸಂದರ್ಭದಲ್ಲಿ ನಡುವಂತೆ ಮಾಡುತ್ತೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ನಮ್ಮನ್ನ ಒಂದು ರೀತಿಯಲ್ಲಿ ಇವರ ಮೇಲೆ ಸ್ಯಾಂಕ್ಷನ್ಸ್, ಇವರಿಗೆ ಅಸಹಕಾರ ತೋರಿಸಿದ್ರೆ ಪ್ರಾಯಶಃ ಭಾರತವನ್ನ ಎಲ್ಲ ರೀತಿಯಲ್ಲಿ ಮುಗಿಸಿಕೊಳ್ಳುವುದು ನಿಶ್ಚಯ ಮಾಡಿದ್ದಾರೆ. ಆಗ ಅಟಲ್ ಜಿಯವರು ಒಂದು ಮಾತನ್ನು ಹೇಳಿದರು, ನನ್ನ ಭಾರತದ ಪ್ರತಿಯೊಂದು ಪ್ರಜೆ ಕೂಡ ಸ್ವಾಭಿಮಾನದಿಂದ ಕೆಲಸ ಮಾಡಿ ತನ್ನನ್ನು ತಾನು ಉಳಿಸಿಕೊಳ್ಳುವುದರ ಜೊತೆ ತನ್ನ ದೇಶವನ್ನು ಉಳಿಸುವಂತ ಪ್ರಯತ್ನ ಮಾಡಿ ಇದೇ ಜಗತ್ತಿಗೆ ನಾನು ಕೊಡುವಂತ ದೊಡ್ಡ ಸವಾಲು ಇದನ್ನು ಮಾಡಿ ಅಂತ. ಪೋಖ್ರಾನ್ ನಂತರದ ಸ್ಯಾಂಕ್ಷನ್ ಸಂದರ್ಭದಲ್ಲಿ ಕೂಡ ಜಗತ್ತಿನ ಯಾವುದೇ ರಾಷ್ಟ್ರದ ಒಂದು ಭಿಕ್ಷಾಪಾತ್ರ ಎತ್ಕೊಂಡು ಹೋಗಿದೆ. ಅದ್ಭುತವಾದಂತ ಒಂದು ಆಡಳಿತ ಸೂತ್ರವನ್ನು ಕೊಟ್ಟವರು ಅಟಲ್ ಜಿಯವರು. ನಾವು ನೋಡಿದ್ರೆ ಕಾಂಗ್ರೆಸ್ನ ಕಾಲದಲ್ಲಿ ಅಮೆರಿಕದಿಂದ ಗೋಧಿ ಆಮದು ಮಾಡಿ ತಿನ್ಬೇಕಾಗಿತ್ತು. ನಾವು ನಮ್ಮಲ್ಲೇ ಇಷ್ಟು ದೊಡ್ಡ ಭೂಭಾಗ ಇದ್ರು ಕೂಡ ಅದನ್ನ ಉಳಿಸಿಕೊಂಡು ಅದನ್ನು ಬೆಳೆಸುವಂತ ಪ್ರಯತ್ನಗಳನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಈ ರೀತಿ ಒಂದು ಸ್ವಾಭಿಮಾನಿ ಭಾರತದ ಪರಿಕಲ್ಪನೆಗೆ ವೇಗ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಸಶಕ್ತ ಭಾರತದ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರು ಘೋಷಣೆ ಆಗ್ತದೆ. ಎಂತ ಅದ್ಭುತ ವಿಚಾರ! ಅದನ್ನ ಈಗಾಗಲೇ ನಾವು ನೋಡಿದ್ದೇವೆ. ನಮ್ಮ ನಾಟಕದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಮಾಡಿದ್ರು. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ, ನಮ್ಮಲ್ಲಿ ದೊಡ್ಡ ಜನಸಂಖ್ಯೆ ಇದೆ, ಈ ಮಾನವ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿದರೆ
ಪ್ರಾಯಶಃ ಸಶಕ್ತ ಭಾರತ ನಿರ್ಮಾಣ ಸಾಧ್ಯ ಅಂತ ಹೇಳುವಂತ ಪರಿಕಲ್ಪನೆ ಆಧಾರದಲ್ಲಿ ಅದಕ್ಕೆ ಹೆಜ್ಜೆ ಇಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಸರ್ವ ಶಿಕ್ಷಾ ಅಭಿಯಾನದ ಮುಖಾಂತರ ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿದಂತ ಮಗುವಿಗೂ ಕೂಡ ವಿದ್ಯಾಭ್ಯಾಸ, ಹೈಯರ್ ಎಜುಕೇಶನ್ ಪ್ರತಿಯೊಬ್ಬನಿಗೂ ಲಭ್ಯ ಆಗುವಂತ ರೀತಿಯಲ್ಲಿ ಮಾಡಿದಂತ ಕೆಲಸ ಕಾರ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಶಕ್ತಿಯಾಗಿ ಪರಿವರ್ತನೆ ಮಾಡುವಂತ ಕೆಲಸಕ್ಕೆ ನಾಂದಿಯಾಗಿ ನಾವು ಕಂಡಿದ್ದೇವೆ. ನಾವು ನೋಡಿದ್ದೇವೆ ಸಂಪರ್ಕ ಒಂದು ದೇಶದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಥಮ ಹೆಜ್ಜೆ ಇರ್ತದೆ. ಕನೆಕ್ಟಿವಿಟಿ ಅದು ಇರಲೇಬೇಕು. ಅದಕ್ಕಾಗಿ ದೊಡ್ಡ ಒಂದು ರೀತಿಯಲ್ಲಿ ಐಟಿ ಬಿಟಿ ಈ ಕಡೆ ಗಮನ ಹರಿಸುವುದರ ಜೊತೆಗೆ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಗೋಲ್ಡನ್ ಕ್ವಾಡ್ರಾಂಗಲ್ ಇರ್ಬೋದು, ಅಥವಾ ಪ್ರತಿಯೊಬ್ಬನಿಗೆ ಇವತ್ತು ಅವನ ಕೈಯಲ್ಲಿ ಮೊಬೈಲ್ ಏನಾದ್ರೂ ಇದ್ರೆ ಪ್ರಾಯಶಃ ಬೆಳ್ಳಂಬೆಳಿಗ್ಗೆ ಅದನ್ನು ಜ್ಞಾಪಕ ಮಾಡುವಂತ ಕೆಲಸ ಕಾರ್ಯಗಳನ್ನ ಐಟಿ ಸೆಕ್ಟರ್ ಮಾಡಿದಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಮೊನ್ನೆ ಉದ್ಘಾಟನೆ ಆಯ್ತು ಮೆಟ್ರೋ ರೈಲ್ ಬ್ಯಾಂಗ್ಳೂರು. ಈ ಮೆಟ್ರೋ ಟ್ರೈನ್ಗೆ ಒಂದು ರೀತಿಯಲ್ಲಿ ಅಡಿಪಾಯ ಹಾಕಿದಂತ ವ್ಯಕ್ತಿ ಅದು ಅಟಲ್ ಬಿಹಾರಿ ವಾಜಪೇಯಿ. ಹಾಗಾಗಿ ಎರಡನೇ ಭಾಗದಲ್ಲಿ ಸಂಪರ್ಕ ಮತ್ತು ವ್ಯಕ್ತಿಯನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡುವಂತ ಆ ಒಂದು ಆಡಳಿತ ಸೂತ್ರಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟದನ್ನು ನಾವು ಕಂಡಿದ್ದೇವೆ. ಮೂರನೇದಾಗಿ ಈಗ ನಾವು ಉಲ್ಲೇಖ ಮಾಡಿದ ರೀತಿಯಲ್ಲಿ ಸ್ಥಿರ ಸರ್ಕಾರ ಅದೊಂದು ಭಾರತ ದೇಶದಲ್ಲಿ ಮುಂದೆ ಭಾರಿ ಕಷ್ಟ ಆಗುವಂತ ಸಾಧ್ಯತೆ ಇಲ್ಲ ಅಂತ ಹೇಳುವುದಕ್ಕೆ ತಾನೇ ಪ್ರಧಾನಮಂತ್ರಿ ಆದ ಮೇಲೆ ಅವರು ತೋರಿಸಿಕೊಟ್ಟಂತ ಅದ್ಭುತವಾದಂತ ಆ ಪ್ರೀತಿ ವಿಶ್ವಾಸದ ಆ ಒಂದು ರಾಜನೀತಿ ಅದು ಪ್ರಾಯಶಃ ಅತ್ಯಂತ ದೊಡ್ಡದು. ನಾನು ಕೇಳಿದ್ದೇನೆ, ಮಹಾಭಾರತದಲ್ಲಿ ಅಧರ್ಮದ ವಿರುದ್ಧ ಹೋರಾಟ ಮಾಡಿದ ನಂತರ ಅದನ್ನು ವಿಜಯ ಆದಂತ ಧರ್ಮರಾಜನಿಗೆ ಆಡಳಿತ ಸೂತ್ರದ ಬಗ್ಗೆ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನೆ, ಏನ್ ಮಾಡ್ಲಿ, ನೀವೇ ನಮಗೆ ಮಾರ್ಗದರ್ಶನ ನೀಡಬೇಕು. ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ನೋಡಪ್ಪ, ನಾನು ನಿಮಗೆ ಹೇಳಲಿಕ್ಕೆ ಆಗುದಿಲ್ಲ. ಆ ಸ್ವಾಭಿಮಾನಿ ಸ್ವದೇಶಿ ಸಶಕ್ತ ಭಾರತದ ನಿರ್ಮಾಣಕ್ಕೆ ಪಣ ಕೊಟ್ಟು ಅದರಲ್ಲಿ ಭಾರಿ ದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ. ಪ್ರಾಯಶಃ ಅವರ ಬಗ್ಗೆ ನಾವು ಅವರ ಜನ್ಮದಿನೋತ್ಸವದ ಆಚರಣೆ ಮತ್ತು ಜನ್ಮಶತಾಬ್ದಿಯ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಪುಸ್ತಕವನ್ನು ಹೊರಗೆ ತರುವುದರ ಮುಖಾಂತರ ಒಂದು ಶಾಶ್ವತವಾದಂತಹ ವಿಚಾರವನ್ನು ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರುವಂತ ರಾಜ್ಯದ ನಮ್ಮ ಈ ಒಂದು ಸಮಿತಿಯ ಶಿವಾಜಿ ಸ್ವಾಮಿ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಯನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.